ಸೋಮೇಶ್ವರ ದೇವಸ್ಥಾನದ ಬಳಿ ಇರುವ ಕೆರೆ ಅಭಿವೃದ್ಧಿಗೆ ಸಂಬಂಧಿಸಿ ಶಾಸಕ ಯುಟಿ ಖಾದರ್ ಸ್ಥಳ ಪರಿಶೀಲನೆ ನಡೆಸಿದರು. ಸೋಮೇಶ್ವರ ದೇವಸ್ಥಾನದ ಬಳಿ ಇರುವ ಕೆರೆ ಅಭಿವೃದ್ಧಿಗೆ ಸಂಬಂಧಿಸಿ ಶಾಸಕರಾದ ಯುಟಿ ಖಾದರ್ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯುಟಿ ಖಾದರ್, ಸೋಮೇಶ್ವರ ದೇವಸ್ಥಾನದ ಬಳಿ ಇರುವ ಕೆರೆ ಅಭಿವೃದ್ಧಿಗೆ 1.5 ಕೋಟಿ ಮೀಸಲಿಟ್ಟಿದ್ದು, ಈ ತಾಣವನ್ನು ಪ್ರವಾಸಿ ತಾಣವಾಗಿ ಮಾರ್ಪಾಡು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಕೆರೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನೆ ರೂಪಿಸಲಾಗಿದ್ದು, ಮೊದಲ ಹಂತದ ಸರ್ವೆ ಕಾರ್ಯ ಶೀಘ್ರದಲ್ಲೇ ನಡೆಯಲಿದ್ದು, ಬಳಿಕ ಸರ್ಕಾರ ನಿಯೋಜಿಸಿರುವ ಏಜೆನ್ಸಿ ಕಾರ್ಯನಿರ್ವಹಿಸಲಿದೆ ಎಂದರು. ವೈಜ್ಞಾನಿಕವಾಗಿ ಕೆರೆಯನ್ನು ಅಭಿವೃದ್ಧಿಗೊಳಿಸಲಾಗುವುದರಿಂದ ಕುಡಿಯುವ ನೀರಿಗೆ ಯಾತ್ರಾರ್ಥಿಗಳಿಗೆ ಸಹಾಯಕವಾಗುವಂತೆ ರೂಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಉದ್ದೇಶದಿಂದ ಬೇರೆ ಬೇರೆ ಯೋಜನೆಗಳು ಈಗಾಗಲೇ ಈ ಒಂದು ಕೆರೆ ಯಾವುದಿದೆಯಾ ಹಲವಾರು ವರ್ಷಗಳಿಂದ ಇದು ಬಹಳ ನಾದು ರಸ್ತೆಯಲ್ಲಿದ್ದು, ಅಂತಹ ಸಂದರ್ಭದಲ್ಲಿ ಇದೇ ಒಂದು ಯೋಜನೆ ಮೂಲಕ ಇದಕ್ಕೆ ಬಹುಶಃ 1.5 ಕೋಟಿಗಿಂತಲೂ ಅಧಿಕ ಮೊತ್ತದ ಅನುದಾನವನ್ನು ಇಟ್ಟು ಈ ಒಂದು ಶಾಶ್ವತವಾಗಿ ಅತ್ಯುತ್ತಮವಾಗಿ ಇದನ್ನು ಅಭಿವೃದ್ಧಿಸುವ ಒಂದು ಯೋಜನೆ ಈಗಾಗಲೇ ತಯಾರಾದ ಸಂದರ್ಭದಲ್ಲಿ ಮೊದಲ ಹಂತದ ಒಂದು ಸರ್ವೆ ಕಾರ್ಯಕ್ರಮ ಕೂಡ ಇವತ್ತು ನಾವು ಮಾಡಿಕೊಂಡು ಇದನ್ನು ಬಹುಶಃ ಜನಸಾಮಾನ್ಯರಿಗೂ ಪ್ರಯೋಜನ ಆಗಬೇಕು, ಬರುವಂಥ ಯಾತ್ರಾರ್ಥಿಗಳು ಕೂಡ ಇದನ್ನು ಪ್ರಯೋಜನ ಆಗಬೇಕು. ಅದರ ಜೊತೆಯಲ್ಲಿ ಅದೊಂದು ಬಹಳ ಸ್ವಚ್ಛವಾಗಿ ಇರುವಂಥ ಯೋಜನೆ ಕೂಡ ಹಮ್ಮಿಕೊಂಡು ಸುತ್ತಮುತ್ತಲು ಇವತ್ತು ತೋಟಗಾರಿಕೆ ಇಲಾಖೆಯ ಮುಖಾಂತರ ಇವತ್ತು ಒಂದು ನಮ್ಮ ಉದ್ಯಾನವನ ಕೂಡ ನಿರ್ಮಿಸುವಂಥ ಯೋಜನೆ ಮಾಡಿ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಐತಿಹಾಸಿಕವಾದ ಮತ್ತೊಂದು ಅತ್ಯುತ್ತಮವಾದ ಒಂದು ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಕೋಟೆಕಾರು ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣಗಟ್ಟಿ ಸೋಮೇಶ್ವರ, ಮುಖಂಡರಾದ ಯೋಗೀಶ್ ಶೆಟ್ಟಿ ಜಪ್ಪು, ದಿನೇಶ್ ಕುಂಪಲ, ರಾಜೇಶ್ ಕಾಪಿಕಾಡ್, ಗಟ್ಟಿ ನಾರಾಯಣಗಟ್ಟಿ, ಯುವಜನ ವಿಭಾಗದ ಅಧ್ಯಕ್ಷ ನಿತಿನ್ ಗಟ್ಟಿ ಮೊದಲಾದವರು ಇದ್ದರು.